ಇರಾನ್ನ ನೆಲದಲ್ಲಿ ಬಿದ್ದಿರುವಂತಹ ತನ್ನ ಪೈಲಟನ್ನು ರಕ್ಷಣೆ ಮಾಡಿದೆ ಅಮೆರಿಕ. ನಾವು ಅವನನ್ನು ರಕ್ಷಣೆ ಮಾಡಿದ್ದೇವೆ ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟನ್ನು ಮಾಡಿದ್ದಾರೆ. ನಮ್ಮ ಪೈಲಟ್ ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾನೆ ಅಂತ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕ ಪೈಲಟ್ ಸೆರೆ ವದಂತಿ ಕೇವಲ AI ಫೋಟೋಗಳನ್ನು ಸೃಷ್ಟಿಸಿ ಪೈಲಟ್ ಸೆರೆ ಹಿಡಿದಿರುವಂತಹ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಿದಾಡಿಸಲಾಗ್ತಾ ಇತ್ತು. ಪೈಲಟ್ ರಕ್ಷಣೆ ಮಾಡಿರುವ ಬಗ್ಗೆ ಅಮೆರಿಕ ಅಧ್ಯಕ್ಷನೇ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರ್ವತಗಳ ಮಧ್ಯೆ ಬಿದ್ದಿರುವಂತಹ ಪೈಲಟ್ ನಿನ್ನೆ ಅಮೆರಿಕದ F-15E ಅನ್ನುವಂತಹ ಸ್ಟ್ರೈಕ್ ಈಗಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡುತ್ತೆ. ಬವಾರ 373 ಮಿಸೈಲ್ ಮೂಲಕವಾಗಿ ಅದನ್ನು ಹೊಡೆದುರುಳಿಸಿತ್ತು. ಅದಾದ ಮೇಲೆ ಇರಾನ್ ಪಡೆ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ವಿ ನಾವು ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿತ್ತು. ಇರಾನ್ ಬೆಟ್ಟಗಳ ನಡುವೆ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಬಿದ್ದಿದ್ದ, ಅಂದರೆ ಇದೇ ಪೈಲಟ್ ಬಿದ್ದಿದ್ದ, ಅವನನ್ನು ನಾವು ಸೆರೆ ಹಿಡಿದಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿತ್ತು. ಇರಾನ್ ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ರಿಲೀಸ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಆದರೆ ಅದು AI ನಿರ್ಮಿತ ಫೋಟೋ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟು ಮಾಡಿದ್ದಾರೆ. ಏನಂದರೆ, ನಮ್ಮ ಸೈನಿಕನನ್ನು, ನಮ್ಮ ಪೈಲಟ್ನನ್ನು ನಾವು ಈಗಾಗಲೇ ರಕ್ಷಣೆ ಮಾಡಿಬಿಟ್ಟಿದ್ದೀವಿ. ನಾವು ಆತನನ್ನು ರಕ್ಷಣೆ ಮಾಡಿದ್ದೇವೆ. ಅಮೆರಿಕನ್ನರೇ ಕೇವಲ ಕಳೆದ ಕೆಲ ಗಂಟೆಗಳಿಂದ ಯುನೈಟೆಡ್ ಸ್ಟೇಟ್ ಮಿಲಿಟರಿ ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದನ್ನು ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ್ದೇವೆ. ನಮ್ಮ ಅದ್ಭುತ ಅಧಿಕಾರಿಗಳಲ್ಲಿ ಒಬ್ಬರಾಗಿರುವಂತಹ ಕರ್ನಲ್ ಸುರಕ್ಷಿತರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಸ್ವತಃ ಟ್ರಂಪ್ ಹೇಳ್ಕೊಂಡಿದ್ದಾರೆ. ನೀವೇನು ಆ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, IRGC ಫೋರ್ಸಸ್ ಎಲ್ಲಿದೆ, US ಟ್ರೂಪ್ ಎಲ್ಲಿದೆ, ಆ ಜೊತೆಗೆ ಫ್ಲೈಟ್ ಎಲ್ಲಿಂದ ಹೋಯಿತು, ಅಂದರೆ ಫೈಟರ್ ಜೆಟ್ ಎಲ್ಲಿಂದ ಹೋಯಿತು, ಅಲ್ಲಿ ಹೊಡೆದಾಕಿದ್ದಾರೆ, ಅದಾದ ಮೇಲೆ ಆ ಕಣಿವೆಯಲ್ಲಿ ಹೋಗಿ ರಕ್ಷಣೆ ಮಾಡಿರುವಂತಹ ರೀತಿ, ಅದೆಲ್ಲವೂ ಸಹ ಈ ಮ್ಯಾಪಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ರೆ ಇಡೀ ವಿಚಾರದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಏನದು ಟ್ವೀಟ್, ಏನಂತ ಮಾಡಿದ್ದಾರೆ ನೋಡೋಣ ಬನ್ನಿ. ನಾವು ಆತನನ್ನ ರಕ್ಷಿಸಿದ್ದೇವೆ. ಅಮೆರಿಕನ್ನರೇ, ಕಳೆದ ಕೆಲ ಗಂಟೆಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಮ್ಮ ಅದ್ಭುತ ಅಧಿಕಾರಿಗಳಲ್ಲಿ ಒಬ್ಬರಾದ ಕರ್ನಲ್ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿಸಲು ನಾನು ರೋಮಾಂಚಿತನಾಗಿದ್ದೇನೆ. ಈ ಧೈರ್ಯಶಾಲಿ ಯೋಧ ಇರಾನ್ನ ಅಪಾಯಕಾರಿ ಪರ್ವತಗಳಲ್ಲಿ ಶತ್ರುಗಳ ನಡುವೆ ಸಿಲುಕಿದ್ರು. ಕ್ಷಣ ಕ್ಷಣಕ್ಕೂ ಶತ್ರುಗಳು ಅವರನ್ನ ಬೆನ್ನಟ್ಟುತ್ತಿದ್ರು. ಆದರೆ ಆತ ಎಂದಿಗೂ ಒಂಟಿಯಾಗಿರಲಿಲ್ಲ. ಯಾಕಂದ್ರೆ ಅವರ ಕಮಾಂಡರ್ ಇನ್ ಚೀಫ್, ವಾರ್ ಸೆಕ್ರೆಟರಿ, ಸಹ ಯೋಧರು ದಿನದ 24 ಗಂಟೆಯೂ ಪೈಲಟ್ ಬಿದ್ದ ಸ್ಥಳವನ್ನ ಗಮನಿಸ್ತಾ ರಕ್ಷಣಾ ಕಾರ್ಯಾಚರಣೆ ಮಾಡುತ್ತಿದ್ರು. ನನ್ನ ನಿರ್ದೇಶನದಂತೆ US ಮಿಲಿಟರಿ ಆತನ ರಕ್ಷಣೆಗೆ ವಿಶ್ವದ ಅತ್ಯಂತ ಮಾರಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವ ಡಜನ್ ಗಟ್ಟಲೆ ವಿಮಾನಗಳನ್ನ ಕಳುಹಿಸಿತ್ತು. ಪೈಲಟ್ಗೆ ಕೆಲ ಗಾಯಗಳಾಗಿವೆ, ಆದರೆ ಆತ ಶೀಘ್ರದಲ್ಲೇ ಗುಣಮುಖರಾಗುತ್ತಾನೆ. ಮಿಲಿಟರಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 2 US ಪೈಲಟ್ಗಳನ್ನ ಶತ್ರು ರಾಷ್ಟ್ರದ ಒಳಗಿನಿಂದ ಪ್ರತ್ಯೇಕವಾಗಿ ರಕ್ಷಿಸಲಾಗಿದೆ. ನಾವು ಅಮೆರಿಕದ ಒಬ್ಬನೇ ಒಬ್ಬ ಯೋಧನನ್ನ ಶತ್ರುಗಳ ವಶದಲ್ಲಿ ಬಿಡಲ್ಲ. ಒಬ್ಬನೇ ಒಬ್ಬ ಅಮೆರಿಕನ್ ಪ್ರಾಣ ಕಳೆದುಕೊಳ್ಳದೆ ಅಥವಾ ಗಾಯಗೊಳ್ಳದೆ ಈ 2 ಕಾರ್ಯಾಚರಣೆ ಪೂರ್ಣಗೊಳಿಸಿರುವುದು ಇರಾನ್ ಆಕಾಶದ ಮೇಲೆ ನಾವು ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಾವು ನಿಜಕ್ಕೂ ವಿಶ್ವದ ಇತಿಹಾಸದಲ್ಲೇ ಅತ್ಯುತ್ತಮ, ಅತ್ಯಂತ ವೃತ್ತಿಪರ ಮತ್ತು ಮಾರಕ ಮಿಲಿಟರಿಯನ್ನ ಹೊಂದಿದ್ದೇವೆ. ನೀವು ನೋಡಿದ್ರಲ್ಲ ಡೊನಾಲ್ಡ್ ಟ್ರಂಪ್ ಯಾವ ರೀತಿಯಾಗಿ ಏನಂದರೆ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, ಈಗಾಗಲೇ ಅಮೆರಿಕದ ಫೈಟರ್ ಜೆಟ್ಟನ್ನು ಹೊಡೆದುರುಳಿಸಿರುವಂಥದ್ದೇ ಇಡೀ ವಿಶ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಆ ಪೈಲಟನ್ನು ನಾವು ಹಿಡಿದಿದ್ವಿ ಅನ್ನುವಂಥದ್ದು ಇರಾನ್ ಹೇಳ್ತಾ ಇತ್ತು. ಈಗ ಡೊನಾಲ್ಡ್ ಟ್ರಂಪ್ ಇಲ್ಲ, ಅವನನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಹಾಗಿದ್ರೆ ಈ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಈಸಿ ಆಗಿತ್ತಾ? ಅಲ್ಲಿ ಇರಾನಲ್ಲಿರುವಂತಹ ಒಬ್ಬ ಏನಂದರೆ ಪೈಲಟನ್ನು ಅಮೆರಿಕ ತೆಗೆದುಕೊಂಡು ಬರುತ್ತೆ ಅಂದರೆ ಅದರ ಹೇಗಿತ್ತು ಕಾರ್ಯಾಚರಣೆ ಅಂತ? ನಿಜಕ್ಕೂ ರೋಚಕವಾದಂತಹ ಕಾರ್ಯಾಚರಣೆ ಜಗದೀಶ್.
ಆಗ್ಲೇ ಇರಾನ್ ಹಬ್ಬಿಸಿದ್ದಂತಹ ಸುಳ್ಳು ಸುದ್ದಿಯ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರೆ ಆ ಫೋಟೋಗಳನ್ನ ನಮ್ಮ ವೀಕ್ಷಕರು ಗಮನಿಸಿದ್ದಾರೆ. ಒಂದು ಫೋಟೋನ ಕ್ರಿಯೇಟ್ ಮಾಡಲಾಗಿತ್ತು. ಇರಾನ್ನ ಸೇನೆ ಅಮೆರಿಕಾದ ಸೈನಿಕರನ್ನ ಹಿಡಿದು ಹಾಕಿದೆ ಅಂತ ಹೇಳಿ ಈ ರೀತಿಯಾಗಿ ಅವರು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಜೊತೆಗೆ ಆ ಮ್ಯಾಪ್ ಅನ್ನ ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆ ಹೇಗಿತ್ತು, ಎಷ್ಟು ರೋಚಕವಾಗಿತ್ತು, ಎಷ್ಟು ಸಾಹಸಮಯವಾಗಿತ್ತು ಅನ್ನೋದಕ್ಕೆ ಆ ಮ್ಯಾಪ್ ಸಾಕ್ಷಿ. ಸುತ್ತಲೂ ನೋಡಿ IRGCಯ ಪೊಸಿಷನ್ಗಳಿದ್ದಾವೆ, ಅವರ ಸೈನಿಕರ ಟ್ರೂಪ್ಗಳಿದ್ದಾವೆ. ಆ ಪರ್ವತದ ಮಧ್ಯಭಾಗದಲ್ಲಿ ಆಳದಲ್ಲಿ ಆ ಕ್ರಾಶ್ ಆಗಿತ್ತು. F-15 ಸ್ಟ್ರೈಕ್ ಈಗಲ್ ಅಲ್ಲಿ ಕ್ರಾಶ್ ಆಗುತ್ತೆ. ಎಜೆಕ್ಟ್ ಆದಂತಹ ಅಮೆರಿಕಾದ ಪೈಲಟ್ ಆ ಜಾಗದಲ್ಲಿ ಹೋಗ್ಬಿಡ್ತಾನೆ. ಅದಾದ ನಂತರ ಅಮೆರಿಕ ಕಾರ್ಯಾಚರಣೆಯನ್ನ ಮಾಡುತ್ತೆ. ಯಾಕೆ ಡೊನಾಲ್ಡ್ ಟ್ರಂಪ್ ಇದನ್ನ ಬಹಳ ರೋಚಕವಾದ ಕಾರ್ಯಾಚರಣೆ, ಇತಿಹಾಸದಲ್ಲೇ ಕಂಡು ಕೇಳರಿಯದ ಕಾರ್ಯಾಚರಣೆ ಅಂತ ಬಣ್ಣಿಸಿದ್ರು ಅಂದ್ರೆ ಅದಕ್ಕೊಂದು ಕಾರಣ ಇದೆ. ನಾನು ನಿಮ್ಗೆ ಟೈಮ್ ಲೈನ್ ಮೂಲಕ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಜಗದೀಶ್. ಏಪ್ರಿಲ್ 3ನೇ ತಾರೀಕು ರಷ್ಯಾ ನಿರ್ಮಿತ ಮಿಸೈಲ್ನ ಮೂಲಕ ಇರಾನ್ F-15E ಸ್ಟ್ರೈಕ್ ಈಗಲ್ನ ಮೇಲೆ ದಾಳಿ ಮಾಡುತ್ತೆ. ತಕ್ಷಣ 20 ಪೈಲಟ್ಗಳು ಅದರಿಂದ ಎಜೆಕ್ಟ್ ಆಗ್ತಾರೆ. 0 ಅವರ್ನಲ್ಲಿ ಆಗೋದೇನು, ಆ ವಿಮಾನದ ಮೇಲೆ, ಯುದ್ಧ ವಿಮಾನದ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದ್ದ ಹಾಗೆ ತಕ್ಷಣ ಗ್ರೌಂಡ್ ನಲ್ಲಿ ಇದ್ದಂತಹ ಅಮೆರಿಕಾದ ಟ್ರೂಪ್ ಓರ್ವ ಪೈಲಟ್ ನ ರಕ್ಷಣೆ ಮಾಡುತ್ತೆ. ತಕ್ಷಣಕ್ಕೆ ಆತನ ರೆಸ್ಕ್ಯೂ ಆಗುತ್ತೆ. ಆದ್ರೆ ಮತ್ತೋರ್ವ ಪೈಲಟ್ ಗಾಯಗೊಳ್ತಾನೆ. ಆತನ ಕಾಲಿನ ಹಿಮ್ಮಡಿ ಗಾಯ ಆಗುತ್ತೆ. ಆ ಪರ್ವತಗಳ ಮಧ್ಯೆ ಇರುವಂತಹ ಒಂದು ಆಳವಾದ ಪ್ರದೇಶದಲ್ಲಿ ಆತ ಹೋಗಿ ಬೀಳ್ತಾನೆ. ಮುಂದಿನ 4 ಗಂಟೆಗಳಲ್ಲಿ ಆ ಪೈಲಟ್ ರಾತ್ರಿ ಹೊತ್ತನ್ನ ಬಳಸ್ಕೊಂಡು ಭೂಪ್ರದೇಶದಲ್ಲಿ ಓಡಾಡ್ತಾ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಅದಾಗ್ಲೇ ಆತ ಬಿದ್ದಿರುವ ಮಾಹಿತಿ ಗೊತ್ತಾಗಿ IRGC ಡ್ರೋನ್ ಹಾಗೆ ಶ್ವಾನದಳದ ಸಹಾಯದೊಂದಿಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡ್ಬಿಡುತ್ತೆ. ಮುಂದಿನ 4 ಗಂಟೆಗಳಲ್ಲಿ ಅಮೆರಿಕಾದ ಪೈಲಟ್ ಇರಾನ್ನ ಭೂಮಿಯಲ್ಲಿ ಬಿದ್ದಿದ್ದಾನೆ ಅನ್ನೋದು ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಜೊತೆಗೆ ಇರಾನ್ 1,000 ತೋಮನ್ ಬಹುಮಾನವನ್ನ ಘೋಷಣೆ ಮಾಡುತ್ತೆ, ಯಾರು ಅಮೆರಿಕಾದ ಪೈಲಟ್ ನ ಜೀವಂತವಾಗಿ ಹಿಡಿತಾರೋ ಅವರಿಗೆ ಅಂತ ಹೇಳಿ. ಹಾಗಾಗಿ ಇರಾನ್ನ ನಾಗರಿಕರು ಕೂಡ ಆ ದಟ್ಟ ಪರ್ವತಗಳ ನಡುವೆ ಆ ಇರಾನ್ನ ಕಾರ್ಯಾಚರಣೆಗೆ ಸಹಕಾರವನ್ನ ಕೊಡ್ತಾರೆ. ಅವರು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಅಮೆರಿಕಾದಿಂದ ಈ ಸಂದರ್ಭದಲ್ಲಿ ಇರಾನ್ನ ರೆಡಾರ್ನ ಜಾಮ್ ಮಾಡುವಂತಹ ಕೆಲಸ ಆಗುತ್ತೆ. ಅವರ ಕಮ್ಯುನಿಕೇಶನ್ ಸಿಸ್ಟಮ್ ನ ಜಾಮ್ ಮಾಡುವಲ್ಲಿ ಅಮೆರಿಕ ಸಕ್ಸಸ್ ಆಗುತ್ತೆ. ಬಟ್ ಒಬ್ಬ ಸೈನಿಕ ಪರ್ವತದ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಒಂದ್ ಕಡೆ ಇರಾನ್ನ ಜನ ಆತನನ್ನ ಹುಡುಕ್ತಿದ್ದಾರೆ, ಮತ್ತೊಂದ್ ಕಡೆ IRGC ತನ್ನ ಇಡೀ ಟ್ರೂಪ್ ನ ಆತನ ಹುಡುಕಾಟಕ್ಕಾಗಿ ಬಳಕೆ ಮಾಡ್ತಾ ಇದೆ. ನಿಜಕ್ಕೂ ಆತಂಕಕಾರಿ ಸನ್ನಿವೇಶ ಆ ಪೈಲಟ್ಗೆ ನಿರ್ಮಾಣ ಆಗಿತ್ತು. ಮುಂದಿನ 4 ಗಂಟೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಕಾಲಿನ ಹಿಮ್ಮಡಿ ಗಾಯವಾಗಿದ್ರೂ ಕೂಡ ಸುಮಾರು 7,000 ಅಡಿ ಎತ್ತರದ ಆ ಒಂದು ಪರ್ವತವನ್ನ ಏರುವಲ್ಲಿ ಅಮೆರಿಕಾದ ಪೈಲಟ್ ಸಕ್ಸಸ್ ಆಗ್ತಾನೆ. IRGC ಪೈಲಟ್ ನ ಸಮೀಪಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅವರು ಆತನನ್ನ ರೀಚ್ ಆಗಬಾರ್ದು ಅಂತ ಹೇಳಿ ಅಮೆರಿಕ IRGCಯ ಟ್ರೂಪ್ ಬರ್ತಾ ಇದ್ದಂತಹ ರೂಟ್ ಏನಿದೆ, ರಸ್ತೆಗಳು, ಆ ರಸ್ತೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಅಮೆರಿಕ ತನ್ನ ಏರ್ ಸ್ಟ್ರೈಕ್ ನ ಮೂಲಕ ಮಾಡುತ್ತೆ. ಮುಂದಿನ 4 ಗಂಟೆಗಳಲ್ಲಿ ಪೈಲಟ್ ಹಾಗೋ ಹೀಗೋ ಪರ್ವತದ ತುದಿಯನ್ನ ತಲುಪ್ತಾನೆ. ಬಂಡೆಗಳ ಸಂಧಿಗಳಲ್ಲಿ ಆತ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ತಾನೆ. ಇದೇ ಸಂದರ್ಭದಲ್ಲಿ ಫ್ರೆಂಡ್ಲಿ ಫೋರ್ಸ್ ಅಂದ್ರೆ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಫೋರ್ಸ್ಗಳ ಜೊತೆ ಮೊದಲ ಬಾರಿ ಒಂದು ಬ್ರೀಫ್ ಆಗಿ ರೇಡಿಯೋ ಕಾಂಟ್ಯಾಕ್ಟ್ ಅನ್ನ ಮಾಡುವಲ್ಲಿ ಆ ಪೈಲಟ್ ಸಕ್ಸಸ್ ಆಗಿದ್ದ. ಅದಾದ ನಂತರ ನೆಕ್ಸ್ಟ್ 4 ಅವರ್ಸ್ ಅಲ್ಲಿ ಅಮೆರಿಕಾಗೆ ಮತ್ತಷ್ಟು ಅಪಾಯಕಾರಿ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಚೀನಾದ ಮ್ಯಾನ್ ಪ್ಯಾಡ್ಸ್ ನ ಬಳಸಿ A-10 ರಾತ್ ಹ್ಯಾಗ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಅಮೆರಿಕ ನೌಕಾಪಡೆ ತಕ್ಷಣ ಆ A-10 ವಿಮಾನದ ಪೈಲಟ್ ನ ರಕ್ಷಣೆ ಮಾಡುತ್ತೆ. ಅದಾದಂತಹ ನಂತರದ 4 ಗಂಟೆಗಳಲ್ಲಿ ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಜಗದೀಶ್, ನಿನ್ನ ನಾವು ದೃಶ್ಯಗಳನ್ನ ಗಮನಿಸಿದ್ವಿ. ಇರಾನ್ನ ನೆಲದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಅಮೆರಿಕಾದ ಹೆಲಿಕಾಪ್ಟರ್ಗಳ ಹಾರಾಟ. 2 HH-60W ಹೆಲಿಕಾಪ್ಟರ್ಗಳ ಮೇಲೆ IRGC ಗುಂಡಿನ ದಾಳಿಯನ್ನ ಮಾಡುತ್ತೆ. ಅಲ್ಲೂ ಕೂಡ ಹೆಲಿಕಾಪ್ಟರ್ ಸಿಬ್ಬಂದಿ ಗಾಯಗೊಳ್ತಾರೆ, ಬಟ್ ಸೇಫ್ ಆಗಿ ತಮ್ಮ ನೆಲೆಗೆ ವಾಪಸ್ ಆಗ್ತಾರೆ. ನೆಕ್ಸ್ಟ್ 4 ಅವರ್ಸ್ ನಲ್ಲಿ IRGCಯ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಕ್ರೂಸ್ ಕ್ಷಿಪಣಿಯಿಂದ ಅಮೆರಿಕ ತೀವ್ರವಾದಂತಹ ಅಟ್ಯಾಕ್ ಅನ್ನ ಮಾಡುತ್ತೆ. ಇದೇ ಟೈಮ್ ನಲ್ಲಿ ಇರಾನ್ ಮಾಡಿದಂತಹ ಡ್ರೋನ್ ದಾಳಿಯಿಂದ ಪರ್ವತದ ಮೇಲೆ ಸಿಕ್ಕಾಕೊಂಡಿದ್ದಂತಹ ಪೈಲಟ್ ಸ್ವಲ್ಪದಲ್ಲಿ ಪಾರಾಗ್ತಾನೆ. ಅದಾದ ನಂತರ ಗುಂಡಿನ ಮಳೆ ಶುರುವಾಗುತ್ತೆ ಆತನ ಮೇಲೆ, ಆದ್ರೂ ಆತ ಬಚಾವಾಗ್ತಾನೆ. ನೆಕ್ಸ್ಟ್ 4 ಅವರ್ಸ್ ಅಲ್ಲಿ ರಾತ್ರಿ ಹೊತ್ತಲ್ಲಿ ಅಮೆರಿಕ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅವರ ಸ್ಪೆಷಲ್ ಆಪರೇಷನ್ ಟೀಮ್ ಎಕ್ಸಾಕ್ಟ್ ಆಗಿ ಸೀದಾ ಗ್ರೌಂಡ್ಗೆ ಇಳಿಯುತ್ತೆ, ಅಂದ್ರೆ ಇರಾನ್ನ ನೆಲಕ್ಕಿಳಿಯುತ್ತೆ ಜಗದೀಶ್. ಅಲ್ಲಿ IRGC ಜೊತೆ ಗುಂಡಿನ ಚಕಮಕಿ ಆಗುತ್ತೆ. ಫೈನಲ್ ಆಗಿ ಮಧ್ಯರಾತ್ರಿಯಲ್ಲಿ ಆ ಪೈಲಟ್ ಇರುವಂತಹ ಜಾಗವನ್ನ ಪತ್ತೆ ಹಚ್ಚಿ ಭಾರೀ ಗುಂಡಿನ ಮಳೆಯ ನಡುವೆಯೇ, ಗುಂಡಿನ ಚಕಮಕಿ ನಡುವೆಯೇ ಆತನನ್ನ ರಕ್ಷಣೆ ಮಾಡುವಲ್ಲಿ ಅಮೆರಿಕಾದ ಸೇನೆ ಸಕ್ಸಸ್ ಆಗುತ್ತೆ. ಪೈಲಟ್ ನ ಜೀವಂತವಾಗಿ ಪ್ರಜ್ಞಾವಸ್ಥೆಯಲ್ಲಿ ಇರಾನ್ನ ಮಣ್ಣಿನಿಂದ ಹೊರತೆಗಿತಾರೆ ಅಮೆರಿಕಾದ ಸೈನಿಕರು. ಅದಾದ ನಂತರವೇ ಟ್ರಂಪ್ F-15 ಸ್ಟ್ರೈಕ್ ಈಗಲ್ನ 2 ಪೈಲಟ್ಗಳು ಕೂಡ ಸೇಫ್ ಆಗಿದ್ದಾರೆ ಅನ್ನುವಂತಹ ಘೋಷಣೆ ಮಾಡಿದ್ದು. ಜೊತೆಗೆ ಇದೊಂದು ಐತಿಹಾಸಿಕ ಕಾರ್ಯಾಚರಣೆ ಅಂತ ಹೇಳಿ ಬಣ್ಣಿಸಿತ್ತು ಜಗದೀಶ್.
ಖಂಡಿತ ವಿದೇಶ, ಯಾಕಂದರೆ ಇದು ಒಂದು ರೀತಿ ಐತಿಹಾಸಿಕ ಕಾರ್ಯಾಚರಣೆ. ಕಾರಣ ಏನು ಅಂದರೆ ಅವರ ನೆಲದಲ್ಲಿ ಹೋಗಿ ಅಷ್ಟು ಒಂದು ಜನರ ವಿಚಾರದಲ್ಲಿ, ಎರಡನೇದಾಗಿ ಅಲ್ಲಿರುವಂತಹ IRGC ಫುಲ್ಲಿ ಟ್ರೂಪ್ಸ್ಗಳು ಬರ್ತಾ ಇತ್ತು. ಅದೆಲ್ಲದರ ನಡುವೆ ಒಬ್ಬ ಸೈನಿಕನನ್ನು ವಿರೋಧಿ ನೆಲದಿಂದ ಕರ್ಕೊಂಡು ಬರೋದಿಲ್ಲ, ಈಸಿ ಆಗಿರುವಂಥದ್ದಲ್ಲ. ರೋಚಕವಾಗಿದ್ದಂತಹ ಕಾರ್ಯಾಚರಣೆ. ನಾವು ನಮ್ಮ ಒಂದು ಈ ಹಿಂದೆ ನಡೆದಂತಹ ದಾಳಿಯ ಸಂದರ್ಭದಲ್ಲೂ ಕೂಡ ಅಭಿನಂದನ್ ವರ್ಧಮಾನ್ ಏಕಾಏಕಿ ಆತ ಹೋಗಿ ಪಾಕ್ ನೆಲದಲ್ಲಿ ಬಿದ್ದಿದ್ದನ್ನ ನಾವು ಗಮನಿಸಬಹುದು. ಅದಾದ ನಂತರ ಯುದ್ಧ ಕೈದಿಯನ್ನ ಸೇಫ್ ಆಗಿ ವಾಪಸ್ ಮತ್ತೊಂದು ದೇಶಕ್ಕೆ ಹಸ್ತಾಂತರ ಮಾಡುವಂತಹ ನಿಯಮದ ಆಧಾರದಲ್ಲಿ ಅಭಿನಂದನ್ ವರ್ಧಮಾನ್ ಅವರನ್ನ ನಮ್ಮ ದೇಶ ವಾಪಸ್ ಪಡ್ಕೊಳ್ಳುತ್ತೆ. ಬಟ್ ಯೂಶುವಲ್ ಆಗಿ ನೀವು ಹೇಳಿದ ಹಾಗೆ ಶತ್ರು ರಾಷ್ಟ್ರ ಅದು. ಮತ್ತೊಂದು ನಾವು ಇರಾನ್ನ ಟೆರೈನ್ ಗಳನ್ನ ಗಮನಿಸಬೇಕು. ನಿಮ್ಗೆ ಸಮುದ್ರ ತೀರದಲ್ಲಿರುವಂತಹ ಆ ಇರಾನ್ನ ಭೂ ಪ್ರದೇಶ ಏನಿದೆ ಅದು ಕಂಪ್ಲೀಟ್ ಆಗಿ ಪರ್ವತಗಳನ್ನ ಹೊಂದಿರುವಂತಹ ಒಂದು ಪ್ರದೇಶ. ಆ ಜಾಗದಲ್ಲಿ ಹೋಗಿ ಬಿದ್ದಿರೋದಿದೆಯಲ್ಲ, ಅಲ್ಲಿಂದ ರಕ್ಷಣೆ ಮಾಡಿರೋದು ನಿಜಕ್ಕೂ ಸಾಹಸಮಯ. ಜಗದೀಶ್, ಥ್ಯಾಂಕ್ ಯು ವಿದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.